ನಾನು ಜಾತಿ ರಾಜಕಾರಣ ಮಾಡಿದವನಲ್ಲ. ಯಲಹಂಕ ಕ್ಷೇತ್ರದ ಬಗ್ಗೆ ಬಹಿರಂಗವಾಗಿ ನಾನು ಚರ್ಚೆನೇ ಮಾಡೋದಿಲ್ಲ. ಶಾಸಕ ಎಸ್.ಆರ್. ವಿಶ್ವನಾಥ್ಗೆ ಸಂಸದ ಸುಧಾಕರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಬರುವಂತದ್ದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಹೈಕಮಾಂಡ್ ನನ್ನನ್ನು ಲೋಕಸಭೆಗೆ ಕಳಿಸಿದೆ. ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಾನು ನಡೆದುಕೊಳ್ತೀನಿ. ರಾಜ್ಯಕ್ಕೆ ಬನ್ನಿ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿದ್ದಾರೆ. ಹೇಗೆ ಹೇಳುತ್ತೆ ಹೈಕಮಾಂಡು ಆ ರೀತಿಯಾಗಿ ನಾನು ನಡ್ಕೊಳ್ತೀನಿ. ಲೋಕಸಭೆಗೆ ಅವರು ಕಳಿಸಿದ್ದಾರೆ. ಹೀಗಾಗಿ ಏನಾದರೂ ರಾಜ್ಯಕ್ಕೆ ಬನ್ನಿ ಅಂತ ಹೇಳಿದ್ರೆ ನಾನು ಬರೋದಕ್ಕೆ ಸಿದ್ಧ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತಾಡಿದ್ದಾರೆ. ಅಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೇನೆ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳ್ತೀನಿ. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ. ಗೊತ್ತಿಲ್ಲ, ಮಾನ್ಯ ರಾಜ್ಯಾಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೇನೆ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳ್ತೀನಿ. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ. ಇನ್ನು ಸುಧಾಕರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಎಸ್.ಆರ್. ವಿಶ್ವನಾಥ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವೆ ತೀವ್ರವಾಗಿ ವಾಗ್ದಾಳಿಗಳು ನಡೀತಾ ಇತ್ತು. ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಹಾಗೆ ನಾನು ನಡ್ಕೊಳ್ತೀನಿ. ಹೈಕಮಾಂಡು ನನಗೆ ಸಂಸದರನ್ನಾಗಿ ಮಾಡಿದೆ, ಸಂಸದರನ್ನಾಗಿ ಫೈಟ್ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಸಂಸದೀಯ ಸ್ಥಾನಕ್ಕೆ ನಾನು ಫೈಟ್ ಮಾಡಿ ಗೆದ್ದು ಬಂದಿದ್ದೀನಿ. ಹೀಗಾಗಿ ಹೈಕಮಾಂಡ್ ಏನಾದರೂ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿದ್ರೆ ನಾನು ಬರ್ತೀನಿ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ವಿಶ್ವನಾಥ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು. ಯಲಹಂಕ ಕ್ಷೇತ್ರದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಲ್ಲ. ನಾಯಕರು ಕರೆದಿದ್ದಾರೆ, ರಾಜ್ಯ ಅಧ್ಯಕ್ಷರು ಕರೆದಿದ್ದಾರೆ, ಮಾತಾಡೋದಕ್ಕೆ ಹೋಗ್ತೀನಿ. ನಾನು ಅವ್ರ ಜೊತೆಯಲ್ಲಿ ಮಾತನಾಡಿ ಮುಂದಿನ ತೀರ್ಮಾನ ಅವ್ರು ಏನು ಹೇಳೋದಕ್ಕೆ ಕರೆದಿದ್ದಾರೆ ಅದು ಕೂಡ ಹೇಳಿಲ್ಲ. ಹೀಗಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರೆ ಹೋಗಿ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂತ ಕೂಡ ಅವರು ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ ಈ ಒಂದು ಸಂಪೂರ್ಣ ಪ್ರಹಸನ ಏನು ನಡೀತಾ ಇತ್ತು, ಸುಧಾಕರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಈವರೆಗೆ ಚರ್ಚೆಗಳು ನಡೀತಾ ಇತ್ತು, ಅದಕ್ಕೆ ಅವ್ರು ಯಾವ ರೀತಿಯಾಗಿ ಬ್ರೇಕ್ ಹಾಕ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.